ವೀಕ್ಷಕರೇ, ನೀವು ಊಟ ಮಾಡುವಂಥ ಸಮಯದಲ್ಲಿ ಈ ಒಂದು ಮಂತ್ರವನ್ನು ವೀಕ್ಷಕರೇ, ನೀವು ಊಟ ಮಾಡುವಂಥ ಸಮಯದಲ್ಲಿ ಈ ಒಂದು ಮಂತ್ರ ನೀವು ಜಪನೆ ಮಾಡಿ, ಪಠನೆ ಮಾಡಿ, ನೀವು ಯಾರನ್ನ ಇಚ್ಛೆ ಪಡ್ತಿರೋ, ನೀವು ಯಾರನ್ನ ಇಷ್ಟಪಡ್ತಿರೋ, ನೀವು ಯಾವ ಒಂದು ಪುರುಷನನ್ನು ನೀವು ಪ್ರೀತಿ ಮಾಡ್ತಿರೋ ಅಥವಾ ಒಂದು ಸ್ತ್ರೀಯನ್ನು ಇಷ್ಟಪಡ್ತಿರೋ ಆ ಸ್ತ್ರೀ ನಿಮ್ಮವಳಾಗ್ತಾಳೆ. ಯಾವಾಗ ಈ ಒಂದು ಮಂತ್ರವನ್ನು ನೀವು ಊಟ ಮಾಡುವಂಥ ಸಮಯದಲ್ಲಿ ಜಪನೆ ಮಾಡಿದರೆ, ಪಠನೆ ಮಾಡಿದರೆ, ವೀಕ್ಷಕರೇ ಕೇವಲ 7 ಬಾರಿ ಈ ಮಂತ್ರವನ್ನು ನೀವು ಊಟ ಮಾಡುವಂಥ ಸಮಯದಲ್ಲಿ ಇದನ್ನು ಪಠನೆ ಮಾಡಬೇಕು. ಭಕ್ತಿಯಿಂದ ಪಠನೆ ಮಾಡುವಾಗ ವೀಕ್ಷಕರೇ, ನೀವು ಯಾವ ಒಂದು ಸ್ತ್ರೀಯನ್ನು ನೀವು ಇಷ್ಟಪಡ್ತಿರೋ ಅವರ ಹೆಸರನ್ನು ಸಂಪೂರ್ಣವಾಗಿ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೋಬೇಕು. ಹೌದಾ? ಸಂಪೂರ್ಣವಾಗಿ ಮನಸ್ಸಿನಲ್ಲಿ ಹೇಳಿಕೊಂಡು ಅವರ ಮುಖವನ್ನು ಈ ಕಣ್ಣು ಮುಂದೆ ಬಂದು ನಿಂತಂಗಿರ್ತಾರೆ ಆ ಥರ ಮನಸ್ಸಿನಲ್ಲಿ ಹೇಳಿಕೊಂಡು ಈ ಮಂತ್ರವನ್ನು ನೀವು ಪಠನೆ ಮಾಡಬೇಕು. ವೀಕ್ಷಕರೇ, ಆ ಮಂತ್ರ ಏನಪ್ಪ? ನೀವು ಊಟ ಮಾಡುವಂಥ ಸಮಯದಲ್ಲಿ ಪಠನೆ ಮಾಡುವಂಥ ಮಂತ್ರ ವೀಕ್ಷಕರೇ ಈ ರೀತಿಯಲ್ಲಿ ಇದೆ. ಮಂತ್ರ ವೀಕ್ಷಕರೇ, ಓಂ ಕಾಮತು ರಾಜ ಕಾಮಂ ಸ್ವಲ್ಪಹಿ ಧೋಕನಿ ಲಕನಿ ಅಮೂಕಂ. ಈ ಅಮೂಕಂ ಅನ್ನೋ ಒಂದು ವೀಕ್ಷಕರೇ ಹೇಳುವಾಗ ನೀವು ಯಾರನ್ನ ವಶೀಕರಣವನ್ನು ಮಾಡ್ತೀರಿ ಅವರ ಹೆಸರನ್ನು ಹೇಳಬೇಕು. ವಶಂ ಕುರು ಸ್ವಾಹ. ವೀಕ್ಷಕರೇ, ಈ ಒಂದು ಮಂತ್ರವನ್ನು 7 ಬಾರಿ ಊಟ ಮಾಡುವಂಥ ಸಮಯದಲ್ಲಿ ಪಠನೆ ಮಾಡಿ. ಯಾರು ನಿಮಗೆ ವಶೀಕರಣ ಆಗಬೇಕು, ಯಾರು ನಿಮ್ಮ ಹತ್ರ ಬರಬೇಕು ಅಂತಾರೆ ಆವತ್ತೇ ನಿಮ್ಮವರಾಗ್ತಾರೆ. ನೀವು ಹೇಳಿದಂಗೆ ಕೇಳ್ತಾರೆ. ಭಾರಿ ಬಲಿಷ್ಠವಾದಂಥ ವಶೀಕರಣದ ಮಂತ್ರ ವೀಕ್ಷಕರೇ, ಮಾಡಿ ಊಟ ಮಾಡುವಂಥ ಸಮಯದಲ್ಲೇ ಮಾಡಬೇಕು ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.